ಎಷ್ಟು ಮೂವಿ ಮಾಡಿದರೂ ಪರ್ಟಿಕ್ಯುಲರ್ ಆಗಿ ಒಂದು ಮೂವಿನ ಅವರ ರೋಲ್ನ ನೋಡಿದಾಗ ಮಾತ್ರ ನ್ಯಾಷನಲ್ ಅವಾರ್ಡ್ ಪರ್ಫಾರ್ಮೆನ್ಸ್ ಅಂತ ಹೊಗಳ್ತೀವಿ. ಅದೇ ಆ್ಯಕ್ಟರ್ ಫ್ಯಾನ್ಸ್ ಆದರೆ ಇನ್ನು ಮುಂದೆ ಹೋಗಿ ಆಸ್ಕರ್ ರೇಂಜ್ ಪರ್ಫಾರ್ಮೆನ್ಸ್ ಅಂತ ಹೊಗಳ್ತಾ ಇರ್ತಾರೆ. ಹಾಗೆ ಲೀಸ್ಟ್ ಔಟ್ ಮಾಡಿದ ಒಂದು 4 ಹೀರೋಗಳ ಅನ್ಬೀಟಬಲ್, ಅನ್ಸ್ಟಾಪಬಲ್, ಅನ್ಮ್ಯಾಚಬಲ್ ಪರ್ಫಾರ್ಮೆನ್ಸು ನೋಡೋಣ ಬನ್ನಿ. ಒನ್ಸ್ ಇನ್ ಎ ಲೈಫ್ ಟೈಮ್ ಮಾತ್ರ ಅವರು ಈ ರೋಲ್ಸ್ನ ಮಾಡ್ಬೋದು. ಇನ್ಫ್ಯಾಕ್ಟ್ ಅವರು ಮತ್ತೆ ಈ ರೋಲ್ಸ್ ನಟಿಸಿದರೂ ಕೂಡ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲ್ಲ ಏನೋ. ಸೊ ಆ ರೋಲ್ಸ್ದು ಏನು, ಆ ಆ್ಯಕ್ಟರ್ಸ್ ಯಾರು ತಿಳ್ಕೊಬೇಕಾದ್ರೆ ವಿಡಿಯೋ ಕೊನೆವರೆಗೂ ನೋಡಿ. ಓಕೆ, ಇನ್ನು ಶುರು ಮಾಡೋಣ ಬನ್ನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಮೊದಲನೇದಾಗಿ ಕಾಟೇರ. ನಿಜ ಹೇಳ್ಬೇಕಂದ್ರೆ ನಮ್ಮ ಡಿ ಬಾಸ್ ದರ್ಶನ್ ಅವರ ಆ್ಯಕ್ಟಿಂಗ್ ಬಗ್ಗೆ ಸ್ವಲ್ಪ ಮಿಕ್ಸ್ಡ್ ಒಪಿನಿಯನ್ ಇರೋದು. ಆದರೆ ಆವಾಗಲೇ ಬಂತು ನೋಡಿ ತರುಣ್ ಸುಧೀರ್ ಅವರ ಕಾಟೇರ. ತರುಣ್ ಸರ್ ನಿಂಬೆಹಣ್ಣು ಹಿಂಡಿದಂಗೆ ದರ್ಶನ್ ಸರಲ್ಲಿರೋ ಪರ್ಫಾರ್ಮೆನ್ಸ್ನ ಆಚೆ ತೆಗೆದ್ರು. ಲಿಟ್ರಲಿ ಕೆಲವೊಂದು ಸೀನಲ್ಲಿ ಆನೆ ನೋಡ್ದಂಗೆ ಆಯಿತು. ಆ ರೇಂಜ್ ಪರ್ಫಾರ್ಮೆನ್ಸ್ ದರ್ಶನ್ ಸರ್ದು. ಒಂದು ನ್ಯಾಷನಲ್ ಅವಾರ್ಡ್ ಬಂದಿರೋದೇ ಇರ್ಬೋದು, ಆದರೆ ಇದು ಪಕ್ಕಾ ನ್ಯಾಷನಲ್ ಅವಾರ್ಡ್ ಮೂವಿ ಅಂತ ಎಷ್ಟೋ ಜನರ ಅಭಿಪ್ರಾಯ. ನೆಕ್ಸ್ಟ್, ರಾಕಿಂಗ್ ಸ್ಟಾರ್ ಯಶ್. ಯಶ್ ಅವರ ಕೆರಿಯರ್ ಬಿಗಿನಿಂಗಿಂದ KGF ವರೆಗೂ ಪ್ರತಿ ರೋಲಲ್ಲಿ ಕೂಡ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಅವರ ಕೆರಿಯರಲ್ಲಿ ಮರೆಯೋದೇ ಇರೋ ಒಂದು ರೋಲ್ ಬೀಳಲಿಲ್ಲ. ಆ ಟೈಮಲ್ಲೇ ಪ್ರಶಾಂತ್ ನೀಲ್ ಸಾಲಿಡ್ ಸ್ಕ್ರಿಪ್ಟ್ ಇಟ್ಕೊಂಡು ರೆಡಿಯಾಗಿದ್ದರು. ರಾಕಿ ಯಶ್ ಕೂಡ ರೆಡಿಯಾಗಿ ಸ್ಟಾರ್ಟ್ ಆದ ಮೂವಿನೇ KGF. ಈ ಮೂವಿಲಿ ರಾಕಿ ಬಾಯ್ ಕ್ಯಾರೆಕ್ಟರ್ ಮಾಡೋಕ್ಕೆ ಯಶ್ ಹುಟ್ಟಿದ್ರೋ ಇಲ್ಲ ಯಶ್ ಅವರಿಗೋಸ್ಕರನೇ ಈ KGF ರಾಕಿ ಕ್ಯಾರೆಕ್ಟರ್ ಹುಡ್ತೋ ಗೊತ್ತಿಲ್ಲ. ಆದರೆ ಆ ಕ್ಯಾರೆಕ್ಟ್ರಿಗೆ, ಆ ಕಟೌಟ್ಗೆ ಕರೆಕ್ಟಾಗಿ ಸೆಟ್ ಆಯಿತು. ಒಂದು ಹೇಳೋದಾದರೆ KGF ಅಂದರೆ ಯಶ್, ಯಶ್ ಅಂದರೆ KGF. ನೆಕ್ಸ್ಟ್, ಕಾಂತಾರ. ರಿಷಬ್ ಶೆಟ್ಟಿ. ಈ ಮೂವಿ ಬಾಕ್ಸ್ ಆಫೀಸಲ್ಲಿ ಧೂಳಿಪಟ ಮಾಡಿದ ಮೂವಿ. ಬರೀ 16 ಕೋಟಿಯಲ್ಲಿ ಮೂವಿ ಮಾಡಿ ಬರೋಬ್ಬರಿ 400 ಕೋಟಿ ಕಲೆಕ್ಷನ್ ಮಾಡಿದ ಒಂದು ಡಿವೈನ್ ಬ್ಲಾಕ್ ಬಸ್ಟರ್. ರಿಷಬ್ ಶೆಟ್ಟಿ ಹಿಂದಿನ ಮೂವಿಗಳಲ್ಲಿ ಅಷ್ಟಾಗಿ ಆ್ಯಕ್ಟಿಂಗ್ ಇರಲಿಲ್ಲ, ಆದರೆ ಕಾಂತಾರದಲ್ಲಿ ಶಿವನ ಪಾತ್ರಕ್ಕೆ ಪರಕಾಯ ಪ್ರವೇಶ ಮಾಡಿದರು, ಜೀವ ತುಂಬಿದರು. ಕಾಂತಾರ ಪಾರ್ಟ್ 2 ಅಲ್ಲ, ಕಾಂತಾರ ಪಾರ್ಟ್ 1ಗೆ ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾಕಂದರೆ ಸ್ಕ್ರಿಪ್ಟ್ ಆ ಥರದ್ದು, ಕ್ಯಾರೆಕ್ಟರ್ ಆ ಥರದ್ದು, ಆ ಕ್ಯಾರೆಕ್ಟ್ರಲ್ಲಿ ನಡೆಸಿದ ರಿಷಬ್ ಸರ್ ಪರ್ಫಾರ್ಮೆನ್ಸ್ ಆ ಥರದ್ದು. ಎಷ್ಟು ದೊಡ್ಡ ರೋಲ್ ಮಾಡಿದ್ರೂ ಕಾಂತಾರ ಶಿವನ ಬೀಟ್ ಮಾಡೋಕ್ಕೆ ಆಗಲ್ಲ ಅನಿಸುತ್ತೆ. ಫೈನಲಿ, ಸಪ್ತಸಾಗರದಾಚೆ ಎಲ್ಲೋ. ರಕ್ಷಿತ್ ಶೆಟ್ಟಿ. ಮನು ಕ್ಯಾರೆಕ್ಟ್ರಲ್ಲಿ ರಕ್ಷಿತ್ ಶೆಟ್ಟಿ ಸೂಪರ್ ಆ್ಯಕ್ಟಿಂಗ್ ಆ್ಯಂಡ್ ಎಮೋಷನ್ ಮಾಡ್ತಾರೆ. ಈ ಮೂವಿಲಿ ಫೇಸ್ ಎಕ್ಸ್ಪ್ರೆಷನ್ಸ್, 10 ವರ್ಷದ ನೋವನ್ನು ಒಬ್ಬ ಮನುಷ್ಯ ತಲೆ ಮೇಲೆ ಒತ್ತಿದ್ದರೆ ಹೇಗಿರುತ್ತೋ ಹಾಗೆ ಇರುತ್ತೆ ರಕ್ಷಿತ್ ಶೆಟ್ಟಿ ಸರ್ ಎಕ್ಸ್ಪ್ರೆಷನ್ಸ್. ಸೊ ಫೈನಲಿ ದಿಸ್ ಈಸ್ ಲೀಸ್ಟ್. ನಿಮ್ಮ ಲೀಸ್ಟ್ ಏನು ಅಂತ ಕಾಮೆಂಟ್ ಮಾಡಿ. ಯಾಕಂದರೆ ಎಲ್ಲರ ಒಪಿನಿಯನ್ ಒಂದೇ ಥರ ಇರಲ್ಲ, ಅದಕ್ಕೆ